ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಇಷ್ಟಪಡೋಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಸಿಗ್ತಾರಾ, ನಿಮಗೆ ಅವ್ರಿಗೆ ಸಿಗ್ತಾರಾ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಬಹುದು. ನಿಮಗೆ ಪರ್ಸ್ನಲಾಗಿ ಟ್ಯಾರೋ ಕನ್ಸಲ್ಟೇಷನ್ ಅಥವಾ ಪೆಂಡುಲಮ್ ಕನ್ಸಲ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನಲ್ ಮುಖಾಂತರ ನೀವೆಲ್ಲರೂ ನನಗೆ ಕನೆಕ್ಟ್ ಆಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳು ಮಾಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುವಂಥದ್ದು, ಅಂದರೆ ನೋ ಕಾಂಟ್ಯಾಕ್ಟಲ್ಲಿರೋರಿಗೆ ಅಥವಾ ಬಾಯ್ಸ್ ಗರ್ಲ್ಸ್ ಪ್ರತಿಯೊಬ್ಬರಿಗೂ, ಫ್ರೆಂಡ್ಸ್ ಇರ್ಬೋದು ಅಥವಾ ಏನು ಸಪ್ರೇಷನಲ್ಲಿ ಇರ್ತೀರಾ, ಬ್ರೇಕಪ್ ಸಿಚುವೇಷನಲ್ಲಿ ಇರ್ತೀರಾ, ಅವರಿಗೆಲ್ಲರಿಗೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಈ ಒಂದು ರೀಡಿಂಗ್ ನೋಡಲಿಕ್ಕೂ ಅಂದರೆ ವಾಚ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಅವರ ಫೇಸ್ನ ನೆನಪು ಮಾಡ್ಕೊಳ್ಳಿ ಅಥವಾ ಅವ್ರ ಫೋಟೋ ಇದ್ದರೆ ನೋಡಿ, ಅವ್ರ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಹೆಸರನ್ನು ಹೇಳಿ. ಓಕೆ, ಏಸ್ ಆಫ್ ಪೆಂಟಿಕಲ್, ವಾವ್ ನೈಸ್. ಬಾಟಮ್ ಆಫ್ ದ ಕಾರ್ಡ್ 9 ಆಫ್ ಕಪ್ಸ್ ಬಂದಿದೆ. ಸೊ ಇಲ್ಲಿ ನಿಮ್ಮ ಪರ್ಸನ್, ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಅವರೇ ಪ್ರಪಂಚ ಆಗಿದ್ದರು, ಅವರೇ ನಿಮಗೆ ಸರ್ವಸ್ವ, ಅವರೇ ನಿಮಗೆಲ್ಲದೂ ಆಗಿದ್ರು. ಓಕೆ, ಸೊ ಅವ್ರು ನಿಮ್ಮನ್ನು ತುಂಬ ಕೇರ್ ಮಾಡ್ತಿದ್ರು, ತುಂಬ ಪ್ರೀತಿ ಮಾಡ್ತಿದ್ರು. ಆ್ಯಂಡ್ ಏನು ಹೇಳ್ಬೋದು, ನೀವಿಬ್ಬರ ಮಧ್ಯೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇತ್ತು, ಹಾಗೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಬ್ರೇಕಪ್ಪಲ್ಲಿದ್ದೀರಾ ತುಂಬ ಜನ, ಹಾಗೆ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಸೊ ಇಲ್ಲಿ ಸಮಥಿಂಗ್ ನೀವು ರಿಲೇಷನ್ಶಿಪ್ಪಾಗಿ ನೀವಾಗೇ ಈ ಒಂದು ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ನನಗೆ. ಇಲ್ಲಿ ನಿಮ್ಮ ನೆಗೆಟಿವ್ ಥಾಟ್ಸಿಂದ ಅಥವಾ ನಿಮ್ಮ ಪರ್ಸನ್ ಅವರ ನೆಗೆಟಿವ್ ಥಾಟ್ಸಿಂದ, ಅಥವಾ ಇಲ್ಲಿ ಕೆಲವೊಬ್ಬರು ಏನೋ ಒಂದು ಸಮಥಿಂಗ್ ಜೋಕ್ ಮಾಡ್ಕೊಳ್ತಾ, ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ದೂರ ಆದರೆ ಏನು ಮಾಡ್ತೀಯಾ, ಅಥವಾ ದೂರ ಆಗ್ತೀನಿ ಅಂತೇಳಿ ಕೆಲವೊಬ್ರು ಇಲ್ಲಿ ಆಟ ಆಡಿಸಿರೋ ಅಂಥದ್ದು ಸಮಥಿಂಗ್. ಇಲ್ಲಿ ಏನೋ ಒಂದು ಆ ಥರ ಥಿಂಕ್ ಮಾಡಿದ್ದೀರಾ, ಈ ಒಂದು ರಿಲೇಷನ್ಶಿಪ್ ದೂರ ಆಗಿಬಿಡ್ತಾರೆ, ನನ್ನ ಪರ್ಸನ್ ದೂರ ಆಗಿಬಿಡ್ತಾರೆ, ಆ ಥರ ಥಿಂಕ್ ಮಾಡ್ತಾನೆ ಇಲ್ಲಿ ನೀವಿಬ್ಬರು ಸಪ್ರೇಟ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಮೂವ್ ಆನ್ ಆಗಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಿಂದ. ಅವರಿಗೆ ಏನು ಹೇಳ್ಬೋದು, ಕೆರಿಯರ್ ವಿಷಯವಾಗಿ ನಿಮ್ಮ ಹತ್ರ ಅವರು ಹೇಳಿ ನಿಮ್ಮಿಂದ ದೂರ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಇಲ್ಲಿ ಮದುವೆ ರಿಲೇಟೆಡಲ್ಲೂ ನೀವಿಬ್ಬರು ಮಾತಾಡಿದ್ದೀರಾ, ಮದುವೆವರೆಗೂ ಈ ಒಂದು ರಿಲೇಷನ್ಶಿಪ್ಪನ್ನು ಮಾತಾಡಿದ್ದೀರಾ ನೀವು. ಓಕೆ, ಸೊ ಅಷ್ಟೆಲ್ಲ ಮಾತಾಡಿ ಏನೋ ಒಂದು ಸಣ್ಣ ಕಾರಣದಿಂದ ನೀವಿಬ್ಬರು ಸಪ್ರೇಟ್ ಆಗಿರೋವಂಥದ್ದು. ಓಕೆನಾ, ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಮತ್ತೆ ಕಾಣಿಸ್ತಾ ಇರೋ ಕಾರಣ ಇಲ್ಲಿ ಏನು ಫೈನಾನ್ಷಿಯಲಾಗಿ ಏನೋ ಸಮಥಿಂಗ್ ಜಗಳ ಮಾಡಿಕೊಂಡು, ಅಥವಾ ನೀವು ಅವರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿಬಿಟ್ಟು, ಅಥವಾ ಅವರು ನಿಮಗೇನಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡಿರುವಂಥದ್ದು ಸಮಥಿಂಗ್ ಏನೋ ಇಲ್ಲಿ ಏನು ಹೇಳ್ಬೋದು, ನಿಮ್ಮಿಬ್ಬರ ಮಧ್ಯೆ ಒಂದು ಮನಸ್ತಾಪಗಳು ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಇಷ್ಟಪಡೋವಂಥ ವ್ಯಕ್ತಿ ನಿಮಗೆ ಸಿಗ್ತಾರಾ ಅಂತ ಇದ್ದರೆ
ಡೆಫಿನೆಟ್ಲಿ ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಸಿಗೋ ಅಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದರೆ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಏನು ಹೇಳ್ಬೋದು, ಕೆಟ್ಟ ಒಪಿನಿಯನ್ ಇಟ್ಕೊಂಡಿರೋ ಅಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ನಿಮ್ಮ ಬಗ್ಗೆ ಅವರು ತುಂಬಾ ಏನು ಹೇಳ್ಬೋದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಬಗ್ಗೆ ಅವ್ರು ಬೇರೆ ಯಾರಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇದಕ್ಕೆ ಏಂಜಲ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. Don't stop. Okay, let go and helpful people. ಓಕೆ, ಬಾಟಮ್ ಆಫ್ ದ ಕಾರ್ಡ್ ರೊಮ್ಯಾನ್ಸ್ ಅಂತ ಹೇಳಿ ಬರ್ತಾ ಇದೆ, ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ಓಕೆ, ಸೊ ಈ ಒಂದು ಕಾರ್ಡನ್ನ ಚೆಕ್ ಮಾಡೋಣ. ವರ್ತ್ ವೇಟಿಂಗ್ ಫಾರ್, ಫ್ರೀ ಯುವರ್ ಸೆಲ್ಫ್, let your friends help you. Okay, bottom of the card, pay attention to the red flags. Okay, ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ರಿಲೇಶಿಪ್ಪಲ್ಲಿ ಒಬ್ಬರದ್ದು ಸಹಾಯ ಬೇಕಾಗಿದೆ. ಇಲ್ಲಿ ನಿಮಗೆ ಏನು ಮಾಡಬೇಕು ಅನ್ನೋವಂಥದ್ದು ಗೊತ್ತಾಗ್ತಾ ಇಲ್ಲ, ತುಂಬಾ ವರಿ ಆಗಿದೆ. ಈ ಒಂದು ರಿಲೇಶಿಪ್ಪಲ್ಲಿ ನಿಮ್ಮ ಪರ್ಸನ್ ಸಿಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಪ್ರೀತಿ ಇದೆಯೋ ಇಲ್ವೋ ಅಂತಲೂ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಟೋಟಲಿ ಕನ್ಫ್ಯೂಸ್ಡ್ ಆಗಿದ್ದೀರಾ ಇಲ್ಲಿ. ಓಕೆ, ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ಪರ್ಸನ್ ಬರ್ತಾರೆ ನನ್ನ ಲೈಫಲ್ಲಿ, ಈ ಒಂದು ರಿಲೇಶಿಪ್ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ವೆಯ್ಟ್ ಮಾಡಿದ ಹಾಗೇ ಇಲ್ಲಿ ನಿಮ್ಮ ವಿಷಸ್ ಏನಿತ್ತು, ಇಲ್ಲಿ ಕೆಲವೊಬ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಪರ್ಸನಿಗೋಸ್ಕರ ನಿಮ್ಮ ವಿಷಸ್ ಎಲ್ಲದು ಫುಲ್ಫಿಲ್ಮೆಂಟ್ ಆಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ರೊಮ್ಯಾನ್ಸ್ ಅನ್ನುವಂಥದ್ದಾಗಿರ್ಬೋದು, ಅಥವಾ ನಿಮಗಿಲ್ಲಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಪೀಪಲ್ ಇಲ್ಲೂ ಬಂದಿದೆ. ಆ್ಯಂಡ್ ಇಲ್ಲಿ ನಿಮ್ಮ ಫ್ರೆಂಡ್ಸಿಂದನೂ ನಿಮಗೆ ಹೆಲ್ಪ್ ಬೇಕಾಗಿದೆ, ಅಥವಾ ಯಾರ್ದಾದ್ರೂ ಒಬ್ಬರು ನಿಮಗೆ ಒಂದು ರಿಲೇಶಿಪ್ಪಲ್ಲಿ ಈ ಒಂದು ರಿಲೇಶಿಪ್ಪಲ್ಲಿ ವರ್ಕ್ ಮಾಡಲಿಕ್ಕೆ ಅಥವಾ ಏನು ಮಾಡಬೇಕು ಅಂತ ಹೇಳಲಿಕ್ಕೆ ಒಂದು ಪರ್ಸನ್ ಹೆಲ್ಪ್ ಬೇಕಾಗಿದೆ ನಿಮಗೆ. ಓಕೆ, ಸೊ ಇಲ್ಲಿ ಲೆಟ್ ಗೋ ಮಾಡ್ತಾ ಇಲ್ಲ. ಕೆಲವೊಂದು ವಿಷಯಗಳನ್ನ ನೀವು ಮನಸ್ಸಲ್ಲೇ ಇಟ್ಕೊಳ್ತಾ ಇದ್ದೀರಾ, ಏನು ಮಾಡಬೇಕಂತ ಗೊತ್ತಿಲ್ಲದೇ, ಈ ಒಂದು ರಿಲೇಶಿಪ್ಪಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ನೀವು ಇಲ್ಲಿ ಕೆಲವೊಂದು ವಿಷಯಗಳು ಅಂತ ಹೇಳಿದರೆ ತುಂಬಾ ಟೆನ್ಷನ್ ಆಗ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಇಲ್ಲಿ ಕೆಲವೊಬ್ರು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಂದು ರಿಲೇಶಿಪ್ಪಲ್ಲಿ ನಿಮ್ಮ ಪರ್ಸನ್ ಜೊತೆ ಆಗಿರುವಂಥ ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಅದನ್ನು ಲೆಟ್ ಗೋ ಮಾಡ್ತಾ ಇಲ್ಲ. ಓಕೆನಾ, ಸೊ ಕೆಲವೊಬ್ಬರು ಈ ಒಂದು ರಿಲೇಶಿಪ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಏನೋ ಒಂದು ಕಂಟ್ರೋಲ್ ಎನರ್ಜಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಫೀಲಿಂಗ್ಸ್ನ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಸಮಥಿಂಗ್ ಇಲ್ಲೇನೋ ಕಂಟ್ರೋಲ್ ಎನರ್ಜಿ ಕೂಡ ನನಗಿಲ್ಲಿ ಸಿಗ್ತಾ ಇದೆ. ಓಕೆನಾ, ಸೊ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ, ಸೊ ಈ ಒಂದು ವಿಷಯದ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡೋ ಬಿಟ್ಟು ಲೆಟ್ ಗೋ ಮಾಡು ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ನೀವು ತುಂಬಾ ಪಾಸಿಟಿವ್ ಆಗಿರುವಂಥ ಪರ್ಸನ್, ಬಟ್ ಇಲ್ಲಿ ಈ ಒಂದು ರಿಲೇಶಿಪ್ ಬಗ್ಗೆ ಏನು ಹೇಳ್ಬೋದು, ಈ ಒಂದು ರಿಲೇಶಿಪ್ಪಿಗೆ ಬಂದ ಮೇಲೆ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಓವರಾಗಿ ಥಿಂಕ್ ಮಾಡುವಂಥದ್ದು, ಅಥವಾ ಈ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಏನು ಹೇಳ್ಬೋದು ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ, ಸೊ ಈ ಒಂದು ರಿಲೇಶಿಪ್ ಬಗ್ಗೆ ಏನಾಗ್ತಾ ಇದೆ ಆ ವಿಷಯದ ಬಗ್ಗೆ ನೀನು ಲೆಟ್ ಗೋ ಮಾಡು, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಕೆಲವೊಬ್ಬರಿಗೆ ಇಲ್ಲಿ ರೊಮ್ಯಾನ್ಸ್ ಅಂತ ಬಂದಿರೋ ಕಾರಣ ನಿಮ್ಮ ಲೈಫಲ್ಲಿ ಒಂದು ರೊಮ್ಯಾನ್ಸ್ ಬರುವಂಥದ್ದು, ಅಥವಾ ನೀವಿಲ್ಲಿ ತುಂಬ ದಿನಗಳಿಂದ ಸೋಲ್ಮೇಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅಥವಾ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕು, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ ಆಲ್ರೆಡಿ ಹೇಳಿದಾಗೆ. ಸೊ ಅವರಿಲ್ಲಿ ನಿಮ್ಮ ಲೈಫಲ್ಲಿ ಬರೋ ರಿಟರ್ನ್ ಬರೋವಂಥದ್ದು, ಅಥವಾ ಒಂದು ಗುಡ್ ನ್ಯೂಸ್ ಸಿಗೋ ಅಂಥದ್ದು. ಓಕೆನಾ, ಈ ಒಂದು ರಿಲೇಶಿಪ್ಪಲ್ಲಿ ಒಂದು ರೊಮ್ಯಾನ್ಸ್ ಅನ್ನುವಂಥದ್ದು ಬರ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂದರೆ ನೆಕ್ಸ್ಟ್ ಒಂದು 2 ಮಂತ್ಸಲ್ಲಿ, ಅಥವಾ ಒಂದು ಏನು ಹೇಳ್ಬೋದು 9 ಮಂತ್ಸಲ್ಲಿ ಡೆಫಿನೆಟ್ಲಿ ಈ ಒಂದು ರಿಲೇಶಿಪ್ಪಲ್ಲಿ ನಿಮ್ಮ ಪರ್ಸನ್ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅವ್ರು ಬರೋವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರದ್ದು ಇಲ್ಲಿ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ನೇ ಕಾಣಿಸ್ತಾ ಇದೆ. ನೀವಿಬ್ಬರು ಒಂದು ಟ್ವಿನ್ ಫ್ಲೇಮ್ ರಿಲೇಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ, ಅಥವಾ ಕೆಲವೊಬ್ರು ಇಲ್ಲಿ ಸೋಲ್ಮೇಟ್ ಕನೆಕ್ಷನಲ್ಲೂ ಇದ್ದೀರಾ ನಿಮ್ಮ ಪರ್ಸನ್ ಜೊತೆಗೆ. ಓಕೆ,
ಹಾಗೆ ಇಲ್ಲಿ ಈ ಒಂದು ಪ್ರೀತಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಇಲ್ಲಿ, ಓಕೆನಾ. ಈ ಒಂದು ಪ್ರೀತಿಯಲ್ಲಿ ಕೆಲವೊಬ್ಬರು ನಿಮಗೆ ಹೆಲ್ಪ್ಫುಲ್ ಪೀಪಲ್ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೆಲ್ಪ್ ಮಾಡಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ನಿಮಗೆ ತುಂಬ ಪರಿಚಯ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಯಾರಾದರೂ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹೆಲ್ಪ್ ಮಾಡೋ ಅಂಥದ್ದು, ನಿಮಗೆ ಒಂದು ಬೇರೆಯವರೊಂದು ಹೆಲ್ಪ್ ಸಿಗುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ, ಓಕೆ. ಹಾಗೆ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು ತುಂಬಾ ಭಯ ಅನ್ನೋವಂಥದ್ದು ಅಥವಾ ಇನ್ಸೆಕ್ಯೂರಿಟಿ ಅನ್ನೋವಂಥದ್ದು ನಿಮಗಿಲ್ಲಿ ಕಾಡ್ತಾ ಇದೆ, ಓಕೆನಾ. ಇಲ್ಲಿ ಕೆಲವೊಬ್ಬರಿಗೆ 777 ಅಂತ ಹೇಳಿ ಏಂಜಲ್ ನಂಬರ್ ಕಾಣಿಸುವಂಥದ್ದು, ಅಥವಾ ಇಲ್ಲಿ 7 ನಂಬರ್ನ ನೋಡುವಂಥದ್ದು, ಜಾಸ್ತಿ ಆ ಒಂದು ನಂಬರ್ನ ನೋಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಬ್ಬರು. ಸೊ ಇಲ್ಲಿ ಆ ಒಂದು ನಂಬರ್ನ ಅರ್ಥ ಅಂತ ಹೇಳಿದರೆ, ಅಥವಾ ಆ ಥರ ಏನಾದರೂ ನೀವು ಏಂಜಲ್ ನಂಬರ್ನ ನೀವು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಒಂದು ಫ್ಯೂಚರಲ್ಲಿ, ಓಕೆನಾ, ತುಂಬಾ ಎಕ್ಸೈಟ್ಮೆಂಟ್ ಆಗಿರೋಂಥ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು, ನಿಮ್ಮ ಲೈಫಲ್ಲಿ ಬರ್ತಿದೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಆ ಒಂದು ಒಳ್ಳೆ ಮೂಮೆಂಟ್ ಏನಿರ್ಬೋದು, ಆ ಒಂದು ಏನು ಹೇಳ್ಬೋದು ಒಳ್ಳೆ ಸಮಯ ಏನು ನಿಮ್ಮ ಲೈಫಲ್ಲಿ ಬರ್ತಿದೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ಇಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ನಿಮ್ಮ ರಿಲೇಷನ್ಶಿಪ್ನ ಇನ್ನೂ ಹಾಳು ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ, ಓಕೆ. ಇಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಹಾಗೆ ನಿಮ್ಮ ಪರ್ಸನ್ನ ಇಲ್ಲಿ ತುಂಬ ಬ್ಲೈಂಡಾಗಿ ನೀವು ನಂಬಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಸೊ ಆ ಒಂದು ಭಯ ಏನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗ್ಬಿಡತ್ತೋ, ಇನ್ಸೆಕ್ಯೂರಿಟಿ ಆಗಿರ್ಬೋದು, ಅದೆಲ್ಲದನ್ನು ಭಯ ಬಿಟ್ಬಿಟ್ಟು ಆ ಒಂದು ಒಳ್ಳೆ ಟೈಮ್ ಬಗ್ಗೆ ಥಿಂಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಓಕೆ. ಸೊ ಏಂಜಲ್ ಕೂಡ ಅದೇ ಥರನೇ ನಿಮಗಿಲ್ಲಿ ಮೆಸೇಜ್ ಕೊಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ, ಓಕೆ. ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.